ಪ್ರಸಕ್ತ ವರ್ಷ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಒಟ್ಟು ಅಂಕಗಳು 525. ಈವರೆಗೆ ಇದ್ದಂತಹ 625 ಅಂಕಗಳ ಬದಲಾಗಿ ಇದೀಗ 525 ಅಂಕ ಮಾತ್ರ ಇರುತ್ತೆ. ತ್ರಿಭಾಷಾ ಸೂತ್ರದ ಅಡಿಯಲ್ಲಿ ಇದ್ದಂತಹ ಹಿಂದಿ ಪರೀಕ್ಷೆಯ ಅಂಕಗಳು ರದ್ದಾಗಿದೆ. ನೋಡಿ, ಇಲ್ಲಿಯವರೆಗೂ ಕೂಡ ಎಲ್ಲ ಸಬ್ಜೆಕ್ಟ್ಗೆ 100 ಅಂದರೆ 6 ಸಬ್ಜೆಕ್ಟ್ ಇರುತ್ತೆ. ಅದರಲ್ಲಿ ಕನ್ನಡದಲ್ಲಿ ಮಾತ್ರ 125, ಅದನ್ನು ಸೇರಿಸಿ 625 ಅಂಕಗಳಿತ್ತು. ಈವರೆಗೆ ಇದ್ದಂತಹ 625 ಅಂಕಗಳ ಬದಲಾಗಿ ಇದೀಗ 525 ಅಂಕ ಮಾತ್ರ ಇರುತ್ತೆ. ತ್ರಿಭಾಷಾ ಸೂತ್ರದ ಅಡಿಯಲ್ಲಿ ಇದ್ದಂತಹ ಹಿಂದಿ ಪರೀಕ್ಷೆಯ ಅಂಕಗಳು ರದ್ದಾಗ್ತಾ ಇದೆ. ಪ್ರಸಕ್ತ ವರ್ಷ ಹಿಂದಿ ಪರೀಕ್ಷೆಗೆ ಅಂಕವನ್ನ ನೀಡದೆ ಗ್ರೇಡ್ ಮಾತ್ರ ನೀಡಲಾಗುತ್ತೆ. ಮಕ್ಕಳು ಹಿಂದಿ ಭಾಷೆಯ ಪರೀಕ್ಷೆಗೆ ಹಾಜರಾಗುವುದು ಕಡ್ಡಾಯ ಆಗಿರುತ್ತೆ. ಆದರೆ ಹಿಂದಿ ಪರೀಕ್ಷೆಗೆ ಅಂಕವನ್ನ ನೀಡದೆ ABCD ಗ್ರೇಡ್ ಪದ್ಧತಿಯನ್ನ ನೀಡಲಾಗುತ್ತೆ. ಆ ಮೂಲಕವಾಗಿ ದ್ವಿಭಾಷಾ ನೀತಿ ಜಾರಿ ಖಚಿತ ಮಾಡಿದೆ ಸರ್ಕಾರ. ಈ ಮೂಲಕವಾಗಿ ದ್ವಿಭಾಷಾ ನೀತಿ ಜಾರಿ ಖಚಿತವನ್ನ ಮಾಡಲಾಗಿದೆ. ನೋಡಿ, ಇಲ್ಲಿವರೆಗೂ ಕೂಡ 625 ಮಾರ್ಕ್ಸ್ಗಳಿಗೆ ಎಕ್ಸಾಮ್ ಅನ್ನು ನಡೆಸಲಾಗ್ತಾ ಇತ್ತು. ಪ್ರತಿ ಸಬ್ಜೆಕ್ಟ್ಗೂ 100 ಅಂತ ಹೇಳಿ, ಇನ್ನು ಕನ್ನಡ ಸಬ್ಜೆಕ್ಟ್ ಮಾತ್ರ 125 ಅಂಕಗಳಿಗೆ ಮಕ್ಕಳು ಪರೀಕ್ಷೆಯನ್ನ ಬರಿತಾ ಇದ್ರು. ಬಟ್ ಈ ಬಾರಿ ಏನಾಗಿದೆ, ತ್ರಿಭಾಷಾ ಸೂತ್ರದ ಅಡಿಯಲ್ಲಿ ಇದ್ದಂತಹ ಹಿಂದಿ ಪರೀಕ್ಷೆಯ ಅಂಕಗಳು ರದ್ದಾಗಿದೆ. ಅಂದರೆ ಪ್ರಸಕ್ತ ವರ್ಷ ಹಿಂದಿ ಪರೀಕ್ಷೆಗೆ ಅಂಕವನ್ನು ನೀಡ್ತಾ ಇಲ್ಲ, ಬಟ್ ಗ್ರೇಡ್ ಕೊಡ್ತಾರೆ. ABCD ಅಂತ ಗ್ರೇಡನ್ನು ಮಾತ್ರ ನೀಡಲಾಗುತ್ತೆ, ಬಟ್ ಅಂಕಗಳು ಇರೋದಿಲ್ಲ. ಆದರೆ ಹಿಂದಿ ಪರೀಕ್ಷೆಗೆ ಅಂಕವನ್ನು ನೀಡದೆ ನೋಡಿ, ಈ ಒಂದು ಗ್ರೇಡ್ ಪದ್ಧತಿಯನ್ನು ಈ ವರ್ಷದಿಂದ ಜಾರಿ ಮಾಡಲಾಗ್ತಾ ಇರುವಂಥದ್ದು. ಆ ಮೂಲಕವಾಗಿ ದ್ವಿಭಾಷಾ ನೀತಿ ಜಾರಿ ಖಚಿತವನ್ನು ಈ ಮೂಲಕವಾಗಿ ಹಾಗಿದ್ರೆ ಸರ್ಕಾರ ಮಾಡ್ತಾ ಇದೆ ಅನ್ನುವಂತಹ ವಿಚಾರಗಳು ಗೊತ್ತಾಗ್ತಾ ಇದೆ. ಅಂದರೆ ಮಕ್ಕಳು ಹಿಂದಿ ಭಾಷೆಯ ಪರೀಕ್ಷೆಗೆ ಹಾಜರಾಗೋದು ಕಡ್ಡಾಯ. ಹಾಗಿದ್ರೆ ಬೇಡಲೇ ಬೇಡವಾ ಇದು ಭಾಷೆ? ಫೇಲ್ ಆದರೆ ಏನು? ಹೀಗೆ ಸಾಕಷ್ಟು ಪ್ರಶ್ನೆಗಳು ಈಗಾಗಲೇ ಉದ್ಭವ ಆಗ್ತಾ ಇದೆ. ಬರೀ 5 ಸಬ್ಜೆಕ್ಟ್ ಮಾತ್ರ ಪರಿಗಣನೆಗೆ ತೆಗೆದುಕೊಳ್ತಾರೆ ಅಥವಾ 525 ಮಾರ್ಕ್ಸ್ ಅಂತಂದರೆ ಆಗ ಮಕ್ಕಳಿಗೂ ಭಾಳಷ್ಟು ಈಗಾಗಲೇ ಗೊಂದಲಗಳು ಕೂಡ ಉಂಟಾಗ್ತಾ ಇದೆ. ಅಂದರೆ ಎಕ್ಸಾಮ್ಗೆ ಹೋಗ್ಬೋದಾ ಬೇಡವಾ, ಅಕಸ್ಮಾತ್ ಫೇಲ್ ಆದರೆ ಹೇಗೆ, ಅದನ್ನು ಬರೀ ಗ್ರೇಡ್ ಆಗಿ ನೋಡ್ತಾರೆ ಅಂತಂದರೆ ಆ ಗ್ರೇಡು ಕೂಡ ಪರಿಗಣನೆಗೆ ಬರುತ್ತಾ? ಈಗ ಸಾಕಷ್ಟು ಈಗಾಗಲೇ ವಿದ್ಯಾರ್ಥಿಗಳಲ್ಲೂ ಕೂಡ ಗೊಂದಲ ಇದೆ. ಮತ್ತೆ ಫರ್ದರ್ ನಾವು ಮುಂದೆ ಚೇಂಜ್ ಮಾಡ್ತೀವಿ, ಯಾಕೆಂದರೆ ಇದು ಪಾಲಿಸಿ ಬರಬೇಕಾಗುತ್ತೆ. ಅಲ್ಲಿವರೆಗೂ ಈ ಥರ್ಡ್ ಲ್ಯಾಂಗ್ವೇಜ್ ವಿಲ್ ಬಿ ಗ್ರೇಡೆಡ್ ಓನ್ಲಿ. ಎಸ್ ಎಕ್ಸಾಮನ್ನ ಇವರು ಬರೆಯೋದು ಏನು 625 ಇತ್ತು, ಈ 100 ಮಾರ್ಕ್ಸಿಗೆ ಏನು ಬರಿತಾ ಇದ್ರಲ್ಲ, that will be converted into grades and not reflecting on their results. 525, ಬಟ್ ಇದು ರಿಫ್ಲೆಕ್ಟ್ ಆಗುತ್ತೆ ಗ್ರೇಡ್. ಸೊ ಎಲ್ಲ ಮಕ್ಕಳು ಕೂಡ 525ಕ್ಕೆ ಅವರು ಪಾಸ್ ಫೇಲು ಅಂತ ಹೇಳಾಗುತ್ತೆ. ಬಟ್ ಗ್ರೇಡಿಂಗು ಅವರಿಗೆ ABCD ವರ್ಗೂ ಕೊಡ್ತಾರೆ, ಏನೋ ಗೊತ್ತಿಲ್ಲ, ಮೋಸ್ಟ್ಲಿ D ವರ್ಗೂ ಅಂತ ಹೇಳಿದ್ದಾರೆ. ಅದನ್ನ ಅಫಿಷಿಯಲ್ ಆರ್ಡರ್ನ ಐದರ್ ಇವತ್ತು ಸಾಯಂಕಾಲ ಇಲ್ಲ 31ನೇ ತಾರೀಕೊಳಗೆ, ಯಾಕೆಂದರೆ ನಾಳೆ ನಾಡ್ದು ಎಲ್ಲ ರಜಾ ಇರೋದ್ರಿಂದ ಅಫಿಷಿಯಲ್ ಆಗಿ ಅದನ್ನು ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾತಾಡಬೇಕಾಗಿತ್ತು. ಮುಖ್ಯಮಂತ್ರಿಗಳು ದೇರ್ ಇಸ್ ನೋ ಪಾಸ್ ಆರ್ ಫೇಲ್ ಇನ್ ದಟ್, ಇಟ್ ಈಸ್ ಗ್ರೇಡೆಡ್. ಇಟ್ ವಿಲ್ ನಾಟ್ ರಿಫ್ಲೆಕ್ಟ್ ಆನ್ ಯುವರ್ ಪಾಸಿಂಗ್ ಮಾರ್ಕ್ಸ್ ಅಟ್ ಆಲ್. ಮತ್ತೆ ಫರ್ದರ್ ನಾವು ಮುಂದೆ ಚೇಂಜ್ ಮಾಡ್ತೀವಿ, ಯಾಕೆಂದರೆ ಇದು ಪಾಲಿಸಿ ಬರಬೇಕಾಗುತ್ತೆ. ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವರ್ಷಿತಾ. ವರ್ಷಿತಾ, ಇಲ್ಲಿವರೆಗೂ ಕೂಡ 625 ಮಾರ್ಕ್ಸ್ಗೆ ಈ ರೀತಿಯಾಗಿ ಪರಿಗಣನೆಗೆ ತೆಗೆದುಕೊಳ್ಳಲಾಗ್ತಾ ಇತ್ತು. ಮಕ್ಕಳು ಎಕ್ಸಾಮ್ ಅನ್ನ ಅಟೆಂಡ್ ಮಾಡ್ತಾ ಇದ್ರು ಅಷ್ಟು ಮಾರ್ಕ್ಸ್ಗೆ. ಬಟ್ ಈ ಸಲ ಈಗ ABCD ಈ ರೀತಿಯಾಗಿ ಹಿಂದಿಯನ್ನ ಗ್ರೇಡ್ ಕೊಡ್ತೀವಿ ಅಂತಂದ್ರೆ ಈಗ ಅದರಲ್ಲಿ ಹಾಗಾದ್ರೆ ಎಕ್ಸಾಮ್ಗೆ ಹಾಜರಾಗಬಹುದಾ, ಅಥವಾ ಅಕಸ್ಮಾತ್ ಏನಾದರೂ ಎಕ್ಸಾಮ್ಗೆ ಹಾಜರಾದರೂ ಕೂಡ ಫೇಲ್ ಆದರೆ ABCD ಏನೋ ಬಂದಿರುತ್ತೆ, ಅದನ್ನು ಪರಿಗಣನೆಗೆ ತೆಗೆದುಕೊಳ್ತಾರಾ ಇಲ್ವಾ? ಈ ರೀತಿಯಾಗಿ ಸಾಕಷ್ಟು ಗೊಂದಲ ಇದೆ. ಸೊ ಮಾಹಿತಿ ಕೊಡೋದಾದ್ರೆ. ಎಸ್ ಕುಸುಮ, ಇವತ್ತು ಸಚಿವ ಮಧು ಬಂಗಾರಪ್ಪ ಅವರು ಒಂದು ಪ್ರೆಸ್ ಮೀಟ್ ಅನ್ನ ಕರೆದಿದ್ರು. ಜೊತೆಗೆ ಬಹಳ ವಿವಾದಕ್ಕೀಡಾಗಿದ್ದಂಥದ್ದು ಈ ಒಂದು ಹಿಂದಿ ಪರೀಕ್ಷೆ ಅನ್ನುವಂಥದ್ದು. ಯಾಕಂದ್ರೆ ಈ ಹಿಂದೆಂದಲೂ ಕೂಡ ಸಾಕಷ್ಟು ಈ ಕನ್ನಡ ಪರ ಸಂಘಟನೆಗಳು ಕೂಡ ಸಾಕಷ್ಟು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಲಾಗಿತ್ತು. ಜೊತೆಗೆ ಇವತ್ತು ಒಂದು ಮೀಟಿಂಗ್ ಅನ್ನ ಮಾಡಿ ಆ ಮೀಟಿಂಗ್ ನಲ್ಲಿ ಒಂದು ಕ್ಲಾರಿಟಿಯನ್ನ ಕೂಡ ಕೊಟ್ಟಿರುವಂತದ್ದು. ಅಂದ್ರೆ SSLCಯಲ್ಲಿ ಹಿಂದಿ ಭಾಷೆ ಅಂಕಗಳನ್ನ ಗ್ರೇಡ್ ಅಂತಾನೆ ಪರಿಗಣಿಸಲಾಗತ್ತೆ. ಆದ್ರೆ ಈ ಬಾರಿ ಅಂದ್ರೆ 625 ಅಂಕಕ್ಕೆ ನಡೀತಾ ಇದ್ದಂತಹ ಈ ಪರೀಕ್ಷೆ ಇದೀಗ 525 ಅಂತ ಈಗ ಪರಿಗಣಿಸ್ತೀವಿ ಅನ್ನುವಂತಹ ಮಾತುಗಳನ್ನ ಕೂಡ ಆಡ್ತಾ ಇರುವಂತದ್ದು. ಜೊತೆಗೆ ABCD ಅನ್ನುವಂತಹ ಗ್ರೇಡ್ ಗಳನ್ನ ಕೂಡ ಕೊಡ್ಲಾಗತ್ತೆ ಅನ್ನುವಂಥದ್ದು. ಅಂದ್ರೆ ಎಲ್ಲೋ ಒಂದ್ ಕಡೆ ಈ ಪರೀಕ್ಷೆಯ ಟೈಮಲ್ಲಿ ಈ ರೀತಿ ಒಂದ್ ರೀತಿಯಾದಂತಹ ನಿರ್ಧಾರಗಳು ಎಷ್ಟು ಮಟ್ಟಿಗೆ ಸರಿ, ಅಥವಾ ಈ ರೀತಿ ಗೊಂದಲಗಳನ್ನ ಸೃಷ್ಟಿ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂತಹ ಆಕ್ರೋಶವನ್ನ ಕೂಡ ಇದೀಗ
ಏನು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಎಸ್ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಶಶಿಕುಮಾರ್ ಅಂತ ಹೇಳಿ ಶಿಕ್ಷಣ ತಜ್ಞರು ಕೂಡ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್. ನಮಸ್ತೆ ಸರ್, ಈಗ ದ್ವಿಭಾಷಾ ಸೂತ್ರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ 525 ಮಾರ್ಕ್ಸ್ಗಳಿಗೆ ಮಾತ್ರ ಎಕ್ಸಾಮ್ ಅನ್ನ ಅಟೆಂಡ್ ಮಾಡಬೇಕು, ಹಿಂದಿಯನ್ನ ಗ್ರೇಡ್ ಆಗಿ ತೆಗೆದುಕೊಳ್ಬೇಕು ABCD ಈ ರೀತಿಯಾಗಿ ಶಿಕ್ಷಣ ಸಚಿವರು ಹೇಳ್ತಾ ಇದ್ದಾರೆ. ಮೊದಲನೇದಾಗಿ ನಿಮ್ಮ ರಿಯಾಕ್ಷನ್ ಏನು ಸರ್? ಮಕ್ಕಳ ಮೇಲೆ ಏನಾದರೂ ಎಫೆಕ್ಟ್ ಆಗುತ್ತಾ ಈ ವಿಚಾರ ಸಂಬಂಧವಾಗಿ? ಸೊ ಏನ್ ಹೇಳ್ತೀರಿ ಸರ್ ಇದ್ರ ಬಗ್ಗೆ? ಇದು ಅತ್ಯಂತ ಒಂದು ರೀತಿಯಾದ ಕನ್ನಡಕ್ಕೆ ಕಗ್ಗೊಲೆ ಮಾಡತಕ್ಕಂತ ಒಂದು ನಿಲುವು ಅಂತ ಹೇಳ್ಬೋದು ನಾನು. ಯಾಕೆ ಅಂದ್ರೆ ಇಲ್ಲಿ ನಮ್ಮ ರಾಜ್ಯದಲ್ಲಿ ಬರೀ ಹಿಂದಿ ಮಾತ್ರ ಥರ್ಡ್ ಲ್ಯಾಂಗ್ವೇಜ್ ಅಲ್ಲ, ಅನ್ಯ ಭಾಷೆಗಳಲ್ಲಿ ಕನ್ನಡವು, ಸಂಸ್ಕೃತ ಅಥವಾ ಇತರೆ ಮಾತೃಭಾಷೆಯಲ್ಲಿರ್ತಕ್ಕಂಥವಕ್ಕೂ ಕೂಡ ಮೂರನೇ ಭಾಷೆಯಾಗಿ ತೆಗೆದುಕೊಳ್ಳುವಂತ ಒಂದು ಅವಕಾಶ ಇತ್ತು. ಸೊ ಯಾರ್ಯಾರ ಮಾತೃಭಾಷೆ ಇದೆ ಅದಕ್ಕೂ ಕೂಡ ಎಲ್ಲ ಒಂದು ಕಡೆ ಹಿನ್ನಡೆ ಆಗತ್ತೆ, ಕಲಿಕೆಯ ಮೇಲೆ ತುಂಬಾ ದುಷ್ಪರಿಣಾಮ ಬೀಳುತ್ತೆ. ಅಂದ್ರೆ ಮೂರನೇ ಲ್ಯಾಂಗ್ವೇಜ್ ಅಂದ ತಕ್ಷಣ ಹಿಂದಿ ಅನ್ಕೊಳೋದು ತಪ್ಪು ಅನ್ನತಕ್ಕಂತ ಅಭಿಪ್ರಾಯ ನಮ್ದು. ಆದ್ರೆ ಆ ಮೂರನೇ ಭಾಷೆಯನ್ನ ಒಂದು ಆಪ್ಷನಲ್ ಆಗಿ ಕೊಟ್ಟು ಅದಕ್ಕೆ ಮಾನದಂಡ ಇಟ್ಟಿರ್ಬೇಕಾಗಿತ್ತು ಅನ್ನತಕ್ಕಂತ ಅಭಿಪ್ರಾಯ ನಮ್ದು. ಇದ್ರ ಮೇಲೆ ಯಾಕೆ ಅಂದ್ರೆ ಹೇಳಿ ಸರ್, SSLC ಯಲ್ಲಿ 100 ಅಂಕಕ್ಕೆ ಮೊದಲು ಮೂರನೇ ಭಾಷೆ ಬಂದ್ಬಿಟ್ಟು 50 ಅಂಕಕ್ಕಿತ್ತು. ಅಟ್ಲೀಸ್ಟ್ 50 ಅಂಕಕ್ಕೆ ಇಟ್ಟಾಗ ಆ ಅಂಕಗಳು ಪರಿಗಣಕ್ಕೆ ಬರ್ತಕ್ಕಂಥದ್ದು. ಇದನ್ನೇ ನಾವು ಕೇಂದ್ರ ಪಠ್ಯಕ್ರಮವನ್ನ ಹೋಲಿಸಿದಾಗ ಮೂರನೇ ಭಾಷೆ ಆಪ್ಷನಲ್ ಆಗಿಟ್ಟು ಲೈಫ್ ಸೇವಿಂಗ್ ಭಾಷೆಯಾಗಿ, ಅಥವಾ ಗಣಿತದಲ್ಲಿ ಫೇಲ್ ಆದ್ರೆ, ವಿಜ್ಞಾನದಲ್ಲೇ ಫೇಲ್ ಆದ್ರೆ, ಅಥವಾ ಭಾಷೆಯಲ್ಲೇ ಫೇಲ್ ಆದ್ರೆ ಈ ಅಂಕಗಳನ್ನ ಅಲ್ಲಿ ಪರಿಗಣಿಸ್ತಾ ಇದ್ರು. ಇಲ್ಲಿ ಎರಡೂ ಇಲ್ಲ. ಈ ಕಡೆ ನಾ ಗರ್ಕಿ ನಾ ಘಾಟ್ಕಿ ಅನ್ನೋ ರೀತಿಯಲ್ಲಿ ಈ ಒಂದು ಸರ್ಕಾರದ ನಿಲುವಾಗಿದೆ. ಇದು ಅತ್ಯಂತ ವಿಷಾದನೀಯ ಅಂತ ಹೇಳ್ತೇನೆ. ಎಲ್ಲ ಒಂದ್ ಕಡೆ ಇಮ್ಮೆಚೂರ್ ಆಗಿ ಇಂಥ ಒಂದು ನಿಲುವುಗಳು ಒತ್ತಡಕ್ಕೆ ಮಣಿತಾ ಇದ್ದಾರೆ ಹೊರತು ಕಾಂಪ್ರಿಹೆನ್ಸಿವ್ ಆಗಿ ಇರ್ತಕ್ಕಂಥ ಸಾಧಕ ಬಾಧಕವನ್ನ ಸ್ಟೇಕ್ ಹೋಲ್ಡರ್ಸ್ ಹತ್ರನು ಚರ್ಚೆ ಮಾಡದೆ ಯಾವುದೋ ಒಂದು ವರ್ಗಕ್ಕೆ ಸೀಮಿತವಾಗಿ ಈ ತರ ಮಾಡ್ತಾ ಇರೋದು ಅನ್ಯಾಯ ಅಂತ ಹೇಳ್ಬೋದು. ಎಸ್, ಇದನ್ನ ಶಿಕ್ಷಣ ತಜ್ಞರ ಹತ್ರನೂ ಕೂಡ ವಿಚಾರ ಮಾಡಿ, ಸಭೆ ಮಾಡಿ, ಅವರ ಅಭಿಪ್ರಾಯವನ್ನ ತೆಗೆದುಕೊಂಡು ಅಥವಾ ಮಕ್ಕಳ ಮೇಲೆ ಯಾವ ರೀತಿಯಾದಂತಹ ಪರಿಣಾಮವನ್ನ ಬೀರುತ್ತೆ ಎಲ್ಲವನ್ನು ಕೂಡ ಕೂಲಂಕುಷವಾಗಿ ನೋಡಿ ಯೋಚನೆ ಮಾಡದೆ ನಿರ್ಧಾರ ತೆಗೆದುಕೊಂಡಿದ್ದಾರೆ ಅಂತ ನಿಮ್ಮ ಭಾವನೆ? ಖಂಡಿತ. ಈ ಶಿಕ್ಷಣ ತಜ್ಞರು ಅಂದ್ರೆ ಯಾರು? ಶಾಲೆ ಮತ್ತೆ ಶಿಕ್ಷಕರ ಅಥವಾ ರೋಡಲ್ಲಿ ಹೋಗೋವಂಥವ್ರ ಅನ್ನೋ ಪ್ರಶ್ನೆ ಉದ್ಭವ ಆಗುತ್ತೆ. ಇವತ್ತು ಶಾಲೆ ಇಲ್ಲದೆ ಇರೋರು ಅಥವಾ ಮಕ್ಕಳಿಲ್ದೆ ಇದ್ದವರು ಈ ರಾಜ್ಯದಲ್ಲಿ ಶಿಕ್ಷಣ ತಜ್ಞರಾಗ್ಬಿಟ್ಟಿದ್ದಾರೆ. ಆಮೇಲೆ ವಿವೇಚನೆ ಇಲ್ಲ ಇವತ್ತಿನ ದಿನ. ಇದರಿಂದ ರಾಷ್ಟ್ರ ಮಟ್ಟದಲ್ಲಿ ಏನು ತೊಂದರೆ ಆಗತ್ತೆ ಅಥವಾ ಅಲೈನ್ಮೆಂಟ್ಗೆ ಏನ್ ಪ್ರಾಬ್ಲಮ್ ಆಗತ್ತೆ, ಕಲಿಕೆಯಲ್ಲಿ ನಮ್ಮ ರಾಜ್ಯಕ್ಕೆ ಎಷ್ಟು ಹಿನ್ನಡೆ ಆಗತ್ತೆ, ಪೈಪೋಟಿ ಯುಗದಲ್ಲಿ ಏನ್ ಹಿನ್ನಡೆ ಆಗತ್ತೆ, ಇದು ಯಾವುದು ಕೂಡ ಚಿಂತನೆ ಇಲ್ಲ. ಸ್ವಯಂ ಒಂದು ರೀತಿಯಾದ ಪ್ರತಿಷ್ಠೆಗೆ ಇವತ್ತು ಶಿಕ್ಷಣವನ್ನ ಬಲಿ ಮಾಡ್ತಾ ಇದ್ದಾರೆ. ಓಕೆ, ಈಗ ಕೆಲವರು ಅನ್ಕೊಳ್ತಾರೆ ಸರ್, ಹಿಂದಿ ಅಲ್ವಾ, ಹಿಂದಿ ಏನ್ ನಮಗ್ ಬೇಕಾಗಿಲ್ಲ, ಕರ್ನಾಟಕದಲ್ಲಿ ಹೋದ್ರೆ ಹೋಯ್ತು ಅಂತ ಕೆಲವು ಪೋಷಕರು ಅನ್ಕೊಳ್ತಾರೆ. ಕನ್ನಡ ಇದೆಯಲ್ಲ, ಇಂಗ್ಲಿಷ್ ಚಾಯ್ಸ್ ಕೊಡಿ. ಹಿಂದಿ ಅಲ್ಲ ಥರ್ಡ್ ಲ್ಯಾಂಗ್ವೇಜ್. ಮತ್ತೆ ಹೇಳ್ತೇನೆ, ಮಾಧ್ಯಮದವರಿಗೂ ಹೇಳ್ತೇನೆ, ಈ ರಾಜ್ಯದ ಬುದ್ಧಿಜೀವಿಗಳಿಗೂ ಹೇಳ್ತೇನೆ, ಹಿಂದಿ ಒಂದೇ ಇಲ್ಲ. ಹಿಂದಿ ಅಲ್ಲ, ಕನ್ನಡನೂ ಥರ್ಡ್ ಲ್ಯಾಂಗ್ವೇಜ್ ಇದೆ ಎಷ್ಟೋ ಶಾಲೆಗಳಲ್ಲಿ, ಇಂಗ್ಲಿಷ್ ಇದೆ, ಸಂಸ್ಕೃತ ಇದೆ, ಕೊಂಕಣಿ ಇದೆ, ತುಳು ಇದೆ. ಅಂದ್ರೆ ಅವ್ರು ಯಾವರು ಕೂಡ ಥರ್ಡ್ ಲ್ಯಾಂಗ್ವೇಜ್ ಹಂಗಾರೆ ಕನ್ನಡ ಇರ್ತಕ್ಕಂಥ ಶಾಲೆಯಲ್ಲಿ ಥರ್ಡ್ ಲ್ಯಾಂಗ್ವೇಜ್ ಕನ್ನಡದವರಿಗೆ ಗ್ರೇಡ್ ಕೊಟ್ರೆ ನೀವು ಎಲ್ಲಿ ಅದನ್ನ ಕಲಿಯೋದಿಕ್ಕೆ ಮಾನದಂಡ ಕೊಟ್ಟಂಗಾಯ್ತು? ಓಕೆ ಸರ್, ಥ್ಯಾಂಕ್ ಯು ಸರ್ ಮಾತನಾಡಿದಕ್ಕಾಗಿ. ಎಸ್ ನೋಡಿ, ಪ್ರಸಕ್ತ ವರ್ಷ SSLC ಪರೀಕ್ಷೆಯನ್ನೇ ಯಾರೆಲ್ಲ ವಿದ್ಯಾರ್ಥಿಗಳು ಬರಿತಾ ಇದ್ದೀರಿ, ಗೊಂದಲವನ್ನ ಮಾಡಿಕೊಳ್ಳಬೇಡಿ. ಈ ವಿಚಾರ ಸಂಬಂಧವಾಗಿ ಇಲ್ಲಿವರೆಗೂ ಕೂಡ ನೀವು ಎಲ್ಲರೂ ಕೂಡ ಎಷ್ಟು ಮಾರ್ಕ್ಸ್ಗೆ ಎಕ್ಸಾಮ್ ಬರಿತಾ ಇದ್ವಿ? 625 ಮಾರ್ಕ್ಸ್ಗೆ ಹೀಗೆ ಎಕ್ಸಾಮನ್ನು ಬರಿತಾ ಇದ್ವಿ. ಈಗಾಗಲೇ ಬಹಳಷ್ಟು ಶಿಕ್ಷಣ ತಜ್ಞರು ಹೇಳ್ತಾ ಇರುವಂತಹ ಪ್ರಕಾರವಾಗಿ ಥರ್ಡ್ ಲ್ಯಾಂಗ್ವೇಜ್ ಆಗಿ ಬಹಳಷ್ಟು ಸಬ್ಜೆಕ್ಟ್ಗಳನ್ನು, ಕನ್ನಡವನ್ನು ಕೂಡ ತೆಗೆದುಕೊಳ್ತಾರೆ ಕೆಲವು ವಿದ್ಯಾರ್ಥಿಗಳು. ಸೊ ಅವ್ರ ಮೇಲೂ ಕೂಡ ಹೊಡೆತ ಬೀಳುತ್ತೆ ಅನ್ನುವಂತಹ ವಿಚಾರ ಸಂಬಂಧವಾಗಿ ಕೂಡ ಹೇಳ್ತಾ ಇದ್ದಾರೆ. ಮತ್ತಷ್ಟು ಸುದ್ದಿಗಳನ್ನ ನೋಡಿ.